ಹಿಂದೆ ಸೌಂಡ್ ಬರ್ತಾ ಇದೆಯಲ್ಲ, ಯಾಕೆ ಕೂಗ್ತಾ ಇದ್ದಾರೆ? ಯಾವತ್ತೂ ಇಲ್ಲದೆ ಇರೋದು ಇನ್ನಕ್ಕೆ ಹೀಗೆ ಕಿಚ್ಚಾಡ್ತಾ ಇದೆ. ಅದೇನಾಗಿದೆಯೋ ಹೋಗಿ ನೋಡೇ ಬಿಡೋಣ. ನಾನು ಯಾವ ತಪ್ಪ ಮಾಡಿಲ್ಲ, ನನ್ನ ರಹಸ್ಯ ತಿಳಿದವ್ರು ಯಾರನ್ನು ಜೀವಂತವಾಗಿ ಉಳಿಸಿರೋ ಉದಾಹರಣೆನೇ ಇಲ್ಲ. ಅತ್ತೆಮ್ಮ, ಅವರು ನೋಡು, ನಾನು ಈಗಲೇ ವಿಷ್ಣು ನೋಡ್ಬೇಕು. ಅತ್ತೆಮ್ಮ, ಅತ್ತೆಮ್ಮ, ವಿಷ್ಣು, ವಿಷ್ಣು, ವಿಷ್ಣು. ಏನಾಯ್ತಮ್ಮ? ಯಾಕಮ್ಮ, ಯಾಕೆ ಹೇಳ್ತಾ ಇದೀಯಾ? ವಿಷ್ಣು, ವಿಷ್ಣು, ನಿನ್ಗೇನು ಆಗಿಲ್ಲ ತಾನೆ? ನಿನ್ಗೇನು ಆಗಿಲ್ಲ ತಾನೆ? ನನಗೇನಮ್ಮ ಆಗುತ್ತೆ, ನಾನು ಚೆನ್ನಾಗಿದ್ದೀನಿ. ಅಲ್ಲ, ನೀನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗಿದೆ? ಕೂತ್ಕೋ, ಕೂತ್ಕೋ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಿಧಾನ. ಏನಾಯ್ತಮ್ಮ? ವಿಷ್ಣು, ಈ ಮನೆ ಆ ನಾಗಿನ ಶಾಪ ತಪ್ಪಿಲ್ಲ ಕಣೋ. ಅವಳು ನಮ್ಮ ಮೇಲೆ ಸೇಟ್ ತೀಸ್ಕೋಬೇಕು ಅಂತ ವಂಚಾಗ್ತಾ ಇದ್ದಾಳೆ. ನಮ್ಮ ಪುತ್ರ ಸತ್ತು 1 ವರ್ಷ ಆಗ್ತಾ ಬಂತು. ಅವಳು ಸುಮ್ಮನೆ ಬಿಡೋದಿಲ್ಲ. ಈಗಾಗ್ಲೇ ಒಬ್ಬಗನ ನನ್ನಿಂದ ಕಿತ್ಕೊಂಡಿದ್ದಾಳೆ. ಎಲ್ಲಿ ನಿನ್ನೂ ನನ್ನಿಂದ ಕಿತ್ಕೊಂಡ್ಬಿಡ್ತಾಳು ಅಂತ ನನಗೆ ಭಯ ಆಗ್ತಿದೆ ಕೊಡು, ನನಗೆ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಆಗೋದಿಲ್ಲಮ್ಮ, ನೀನ್ ಸುಮ್ಮನೆ ಭಯ ಪಡ್ತಾ ಇದೀಯಾ ಅಷ್ಟೇ. ಇಲ್ಲ ವಿಷ್ಣು, ನಿನ್ಗೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ನೋಡು, ಭೈರವ ಬಾಬಾ ಕೊಟ್ಟಿದ್ದ ತಾಯ್ತ ನಿನ್ ಕುತ್ಕೆಲಿದೆ ತಾನೆ. ನೀನ್ ತುಂಬಾ ಹುಷಾರಾಗಿರ್ಬೇಕು ಕೊಡು. ನೋಡು, ನೀನು ಅಷ್ಟೇ ಕಣ್ಣ, ನೀನು ತುಂಬಾ ಹುಷಾರಾಗಿರ್ಬೇಕು. ಅಲ್ಲ ಜಿ, ಇದಕ್ಕಿದ್ದಾಗ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಏನಾಯ್ತಜ್ಜಿ ಈಗ? ಅದು ನನಗೆ ಒಂದು ಕೆಟ್ಟ ಕನಸು ಬಿತ್ತು. ಕನ್ಸಲ್ಲಿ ನಾಗಿನೇ ಬಂದಿದ್ಲು. ಅವಳು ನನ್ನ ಪ್ರಾಣದಿಂದ ಬಿದ್ದಿದ್ದಾಳೆ ಕೊಡು. ಅವಳು ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು ಕಂಡ್ರು, ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಲು. ಏನು ನಾಗಿಣಿನ? ಅತ್ತೆಮ್ಮ, ಹಾಗಾದ್ರೆ ನೀವು ನಾಗಿಣಿನ ನೋಡಿದ್ರಾ? ಹೇಳಜ್ಜಿ, ನೀನ್ ನಾಗಣಿ ನೋಡಿದ್ಯಾ? ನೋಡಕ್ ಹೇಗಿದ್ದವಳು? ಇದೇ ತಾನೇ ನಂಗೂ ಬೇಕಾಗಿದ್ದು. ಏಯ್ ಮುದುಕಿ, ನೀನ್ ನೋಡಿದ್ ನಾಗಿಣಿ ಅಮೃತ ರೂಪದಲ್ಲಿದ್ಲು ಅನ್ನೋ ವಿಚಾರ ಮನೆಯವ್ರ ಮುಂದೆ ಬರ್ಲಿ ಅನ್ನೋದನ್ನೇ ಕಾಯ್ತಾ ಇದ್ದೀನಿ. ಯಾಕಮ್ಮ ಸುಮ್ಮನಾದೆ? ನಿನ್ ಕನಸಿನಲ್ಲಿ ನಾಗಿಣಿ ಬಂದಿದ್ಲು ತಾನೆ, ಅವಳು ನೋಡೋದಕ್ಕೆ ಹೇಗಿದ್ಲು ಅಂತ ಹೇಳು. ಕನ್ಸಲ್ಲಿ ನಾಗಿಣಿ ಬಂದಿದ್ಲು, ನಾನು ಅವಳು ನೋಡಿದೆ. ಅವಳು ನೋಡೋದಕ್ಕೆ ನಮ್ಮ ಅಮ್ರ ಅತ್ತೆಮ್ಮ, ಯಾಕೆ ಸುಮ್ಮನಾದ್ರಿ? ಹೇಳಿ. ಅದು ಅದು ನನ್ಗೇನು ನೆನಪಾಗ್ತಿಲ್ಲ ವಿಷ್ಣು. ಎಲ್ಲ ಮಸಕ್ಕಾಗಿದೆ. ಅದು ಕನ್ಸಲ್ವಾ? ಜ್ಞಾಪಕ ಇಟ್ಕೊಳಕ್ಕಾಗ್ತಿಲ್ಲ, ನನ್ ಜ್ಞಾಪಕ ಬರ್ತಾ ಇಲ್ಲ. ಅಜ್ಜಿ, ಏನಾಯ್ತು ನಿಂಗೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ?
ಮನೆಯವ್ರು ಎಲ್ಲರೂ ಸೇರಿದ್ದೀರಾ, ಯಾಕೆ ಕೂತಿದ್ಯಾ ನೀನು? ಅರ್ಜುನ್, ಅಜ್ಜಿ ಕನ್ಸಲ್ಲಿ ನಾಗಿಣಿ ನೋಡಿದ್ರಂತೆ ಕಣೋ. ಅದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ. ಇಲ್ಲಿ ಮತ್ತೆ ಏನೋ ಹೊಸ ನಾಟಕ ನಡೀತಾ ಇರೋ ಹಾಗಿದೆಯಲ್ಲ, ಏನಿರ್ಬೋದು? ಇವಳು ನಗು ನೋಡ್ತಾ ಇದ್ರೆ ಇವಳು ಏನೋ ಹೊಸ ಆಟನ ಶುರು ಮಾಡಿರೋ ಹಾಗೆ ಕಾಣ್ತಾ ಇದೆ. ಅತ್ತೆಮ್ಮ, ನಮ್ಮ ರುದ್ರ ಹೋಗಿ ಇನ್ನೇನು 1 ವರ್ಷ ಆಗ್ತಾ ಬಂತು. ನೀವೆಲ್ಲೋ ಅದನ್ನೇ ನೆನೆಸ್ಕೊಂಡು ಮಲಗಿರ್ತೀರಾ, ಅದಕ್ಕೆ ನಿಮ್ಗೆ ಹಾಗೆ ಕನ್ಸು ಬಿದ್ದಿರುತ್ತೆ. ನಮ್ಮ ರುದ್ರ ಹೋಗಿದ್ದ ರೀತಿನ ನೆನೆಸ್ಕೊಂಡ್ರೆ ಈಗಲೂ ನಮಗೆ ನಿಮ್ಮಷ್ಟೇ ಆಘಾತ ಆಗತ್ತೆ. ಆದ್ರೆ ಪದೇ ಪದೇ ಅದನ್ನೇ ನೆನೆಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಆಗೋದಿಲ್ಲ ಅತ್ತಮ್ಮ. ಅದನ್ನ ನಿಮ್ಮ ಮನಸ್ಸಿಂದ ತೆಗೆದು ಹಾಕಿ, ಅದರಿಂದ ನಿಮಗೂ ಒಳ್ಳೇದಾಗತ್ತೆ. ನಮ್ಮ ರುದ್ರನ ಆತ್ಮ ಎಲ್ಲೇ ಇದ್ರು ಅದಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ಳೋದೊಂದೇ ಉಳಿದಿರೋದೀಗ. ಸಮಾಧಾನ ಮಾಡ್ಕೊಳ್ಳಿ, ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಬನ್ನಿ ಅತ್ತೆಮ್ಮ. ಅಮ್ಮ, ನನಗೆ ತುಂಬಾ ಬೇಸರ ಆಗಿದೆ. ಊಟ ಮಾಡೋದಕ್ಕೆ ಮನಸ್ಸೇ ಇಲ್ಲ. ಯಾಕ್ರಿ, ನಿಮ್ಗೇನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ. ಹೌದಮ್ಮ, ಇದ್ದೆ. ಆದ್ರೆ ನೀವು ಮಾಡಿರೋ ಅಡಿಗೆ ನೋಡಿ ಊಟ ಮಾಡೋ ಮೂಡೇ ಹೋಯ್ತು ನನಗೆ. ಅಪ್ಪ, ಅಡಿಗೆ ಅಮ್ಮನೇ ಮಾಡಿರೋದು. ನಂಬಿಕೆ ಇಟ್ಟು ಊಟ ಮಾಡ್ಬೋದು ನೀವು. ಹೌದು ಕಣೋ, ಬೇಕಾಗಿರೋದು ಇಲ್ಲದೆ ಇದ್ರೆ ಊಟ ಮಾಡೋದ್ರಲ್ಲಿ ಮಜಾ ಇರುತ್ತಾ? ರೀ, ಯಾಕೋ ಇತ್ತೀಚೆಗೆ ನೀವು ಆಚೆ ತಿಂದು ತಿಂದು ನಿಮ್ಮ ಅಭಿರುಚಿನೇ ಬೇರೆ ಆಗೋಗಿದೆ. ಹೌದು, ಮತ್ತೆ ಮಾವಿನ ಹಣ್ಣಿನ ಸೀಸನಲ್ಲೂ ನಾರ್ಮಲ್ ಅಡಿಗೆ ಮಾಡ್ತಾ ಇದ್ದೀರಲ್ಲ. ಅಲ್ಲ, ಮಳೆಗಾಲ ಶುರು ಆದ್ಮೇಲೆ ಸೀಕರಣೆ ಮಾಡ್ತೀರಾ ನೀವು? ಅಯ್ಯೋ, ಹೀಗ ವಿಷಯ. ಎಷ್ಟು ಟೆನ್ಷನ್ ಕೊಟ್ಬಿಟ್ರಿ ನಮ್ಮೆಲ್ರಿಗೂ ನೀವು. ನೋಡೋ ಕಾರಣ ನಿಮ್ಮಪ್ಪ ಏನ್ ಬೇಕಾದ್ರೂ ಬಿಡ್ತಾರೆ, ಮಾವಿನ ಹಣ್ಣು ಶೀಕರಣೆ ಮಾತ್ರ ಬಿಡಲ್ಲ. ಹೌದಪ್ಪ. ಅಜ್ಜಿ ಮುಖದಲ್ಲಿರೋ ಭಯ ನೋಡ್ತಾ ಇದ್ರೆ ನಿನ್ನ ಜೀವ ಇನ್ನೂ ಜಾಸ್ತಿ ದಿನ ಇರೋದ್ರ ಬಗ್ಗೆ ಅವರಿಗೆ ಅನುಮಾನ ಬಂದಿದೆ ಅನ್ಸತ್ತೆ. ಅದೇ ಕನಸು ಬಿದ್ದಿರಬೇಕು. ಆ ಕನಸನ್ನ ಆದಷ್ಟು ಬೇಗ ನಿಜ ಮಾಡೋ ಜವಾಬ್ದಾರಿ ನಂದು ವಿಷ್ಣು. ತಾಯಿ ಕನಸನ್ನ ಮಗ ನನಸು ಮಾಡ್ಬೇಕಂತೆ, ಅದು ಜೀವ ಬಿಡೋದ್ರ ಮೂಲಕ. ಅದಕ್ಕೂ ಮೊದಲು ನಾಗಮಣಿಯನ್ನ ನಿನ್ನಿಂದ ನನ್ನ ವಶಕ್ಕೆ ತಗೋಬೇಕು. ಅದಾದ್ಮೇಲೆ ನಿನ್ನ ವಡೆ ಪಾಯಸ ಊಟಕ್ಕೆ ನಾನು ಅಣಿ ಮಾಡ್ತೀನಿ. ಅದಕ್ಕೂ ಮೊದಲು ಅದೇನೇನು ಮಾಡಿಸ್ಕೊಂಡು ತಿನ್ಬೇಕೋ ತಿನ್ನು. ಇವಿಷ್ಟೇ ನಿನ್ನ ಪಾಲಿಗೆ ಕೊನೆ ಸಂತೋಷಗಳಲ್ವಾ? ಇವಳಕ್ಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾಳೆ. ಹೌದು, ವಾಸುದೇವ್ ಅವರು ಊಟಕ್ಕೆ ಬಂದಿಲ್ವಲ್ಲ? ನೀನ್ ಕರೀಲಿಲ್ವಮ್ಮ ಅವ್ರನ್ನ? ಇಲ್ಲ ಮಾವ, ಕರೆದೆ. ಅವರು ಆಶ್ರಮದವರಲ್ವಾ, ಅವ್ರದ್ದೇ ಆದಂತಹ ಪತಿ ಎಲ್ಲ ಇರುತ್ತೆ. ಅದು ಅಲ್ಲದೆ ಅವರಿಗೆ ಸ್ವಲ್ಪ ಸಂಕೋಚ ಬೇರೆ ಜಾಸ್ತಿ. ರಾತ್ರಿ ಹೊತ್ತು ಫಲಹಾರ ಮಾತ್ರ ನಾನು ಕೋಣೆಲೇ ತಿಂತೀನಿ ಅಂದರು. ಅದಕ್ಕೆ ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಮ್ಮ, ಫಲಹಾರ ಆದರೆ ಏನಂತೆ? ಫಲಹಾರನ ಇಲ್ಲೇ ನಮ್ಮ ಜೊತೆ ಕೂತು ಒಟ್ಟಿಗೆ ಊಟ ಮಾಡಬಹುದಲ್ವಾ?
ಹಾಗೆ ನಮ್ಮ ಜೊತೆ ಕೂತು ಊಟ ಮಾಡಿದ್ರೆ ನಮಗೂ ಖುಷಿನೇ. ಇರಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಗುರುಗಳೇ, 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 ಬಹುಶಃ ಗುರುಗಳು ತುಂಬ ಆಳವಾಗಿ ಧ್ಯಾನದಲ್ಲಿದ್ದಾರೆ ಅನಿಸುತ್ತೆ. ಅನಾವಶ್ಯಕವಾಗಿ ಅವ್ರಿಗೆ ಯಾಕೆ ತೊಂದರೆ ಕೊಡೋದು? ಆಮೇಲೆ ಮಾತಾಡ್ಸಿರಾಯ್ತು, ಹೇಗಿದ್ರು ಇಲ್ಲೇ ಇರ್ತಾರಲ್ಲ. ಯಾಕ್ರಿ ಒಬ್ಬರೇ ಬರ್ತಾ ಇದ್ದೀರಾ? ವಾಸುದೇವ್ ಅವ್ರು ಬರ್ಲಿಲ್ವಾ? ಇಲ್ಲ ಹೇಮ, ಅವ್ರೇನೋ ಧ್ಯಾನಕ್ಕೆ ಕೂತಿದ್ರು. ಒಂದ್ 2-3 ಸಲ ಕರೆದೆ, ಬಹುಶಃ ಕೇಳಲಿಲ್ಲ ಅನ್ಸುತ್ತೆ. ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತೇಳಿ ವಾಪಸ್ ಬಂದ್ಬಿಟ್ಟೆ. ಅಮೃತ, ಅವ್ರು ಈ ಮನೆಯಲ್ಲಿ ಇರೋವರೆಗೂ ಅವ್ರಿಗೆ ಉಪಚಾರದಲ್ಲಿ ಯಾವುದೇ ರೀತಿ ಕೊರತೆ ಆಗಿರೋ ಹಾಗೆ ನೀನು ನೋಡ್ಕೋಬೇಕು, ಆಯ್ತಾ? ಖಂಡಿತ ಮಾವ, ಆ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡಬೇಡಿ. ನಿಲ್ಸೆ. ಏನಾಯ್ತು ಅರ್ಜುನ್ ಅವರೇ? ಅರ್ಜುನ್, ಯಾಕಂದ? ಏನಾದ್ರು ತೊಂದರೆ ಆಯ್ತಾ? ಹೌದು, ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಇನ್ನೇನ್ ಮತ್ತೆ, ಎಷ್ಟೊಂದು ದಿನ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ನಕ್ಕೊಂಡು ಕಾಲು ಎಳ್ಕೊಂಡು ಊಟ ಮಾಡಬಾರ್ದಾ? ಏನೋ ಆಗಿರೋರ ತರ ಸೀರಿಯಸ್ ಆಗಿ ಊಟ ಮಾಡ್ತಾ ಇದೀರಲ್ಲ. ಯಾರಿಗೂ ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ ಈ ಮನೇಲಿ. ಓಹೋ, ನೀನೇ ಇದೆಯಲ್ಲಪ್ಪ ಸೆನ್ಸ್ ಆಫ್ ಹ್ಯೂಮರ್ ಹೆಮ್ಮರ. ನಿನ್ನಿಂದನೇ ಶುರು ಆಗ್ಲಿ, ಹೇಳು. ಇವಾಗೇನಪ್ಪ, ಜೋಕ್ ಹೇಳ್ಬೇಕು ತಾನೆ? ಸರಿ, ನಾನು ಹೇಳ್ತೀನಿ. ಒಂದೂರಲ್ಲಿ ಒಂದು ಆನೆ ಮತ್ತೆ ಇರುವೆ ಇತ್ತಂತೆ. ತಗೊಳಪ್ಪ, ಶುರು ಮಾಡ್ದ ನೀನ್ ಹರಿಕತೆನ. ನೀನ್ ಚಂದಮಾಮನ್ ಕತೆನ ಆಚ ಕಡೆ ಯಾರು ಇರೋರ್ಗೆ ಹೇಳೋಗ. ಇರಲು ಫುಲ್ ಹೇಳೋ ತನಕ ಕೇಳಿಸ್ಕೊಳ.
ಇಲ್ಲ, ಈ ಥರದ ಅನುಮಾನಗಳನ್ನ ತಲೆಯಲ್ಲಿ ಇಟ್ಕೊಂಡು ಬಹಳ ದಿನ ಇರಬಾರ್ದು. ಆದಷ್ಟು ಬೇಗ ಅಮೃತನ ಮೇಲಿರೋ ಸಂದೇಹನ ಬಗೆಹರಿಸ್ಕೊಳ್ಳಿ. ಹಾಯ್ ಅಮೃತ, ತುಂಬ ಬ್ಯುಸಿಯಾಗಿದ್ದೀರಾ ಅನ್ಸುತ್ತೆ. ಇದೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ? ನಾನಿದ್ದೀನಲ್ವಾ, ಮಾಡ್ತೀನಿ ಬಿಡಿ. ಬೇಡ ಮಿನಿಯವರೇ, ನೀವು ನಮ್ಮ ಅತಿಥಿ. ಅತಿಥಿಗಳ ಹತ್ರ ಈ ಕೆಲಸ ಎಲ್ಲ ಮಾಡಿಸ್ಬಾರ್ದು. ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಮಾಡ್ತೀನಿ. ಹಠ ಮಾರಿ ಕಣ್ರಿ ನೀವು. ಬೇಡ ಅನ್ನೋದನ್ನ ಮಾಡಕ್ಕೆ ಬಿಡಲ್ಲ, ಬೇಕು ಅಂದದನ್ನ ಸಾಧಿಸ್ತೇ ಬಿಡಲ್ಲ ಅಲ್ವಾ? ನಾನು ಏನು ಹೇಳಕ್ ಬಂದೆ ಅಂದ್ರೆ, ಈಗ ನೋಡಿ, ಮನೆ ಕೆಲಸನೂ ಮಾಡ್ತೀರಾ, ಪೂಜೆ ಗೀಜೆ ಅಂತ ಸ್ಪಿರಿಚುವಲ್ ಆಗೂ ಆಕ್ಟಿವ್ ಇದ್ದೀರಾ. ಮೊನ್ನೆ ನೋಡಿದ್ರೆ ಅಷ್ಟು ದೊಡ್ಡ ಸಾಹಸ ಎಲ್ಲ ಮಾಡಿ ಅರ್ಜುನ್ ಅವರನ್ನ ಬದುಕಿಸ್ಕೊಂಡ್ರಿ. ಎಷ್ಟು ಚೆನ್ನಾಗಿ ದೇವರ ನಾಮ ಬೇರೆ ಆಡ್ತೀರಾ. ವಾವ್, ಸಖತ್ ಮಲ್ಟಿ ಟ್ಯಾಲೆಂಟೆಡ್ ನೀವು ಅಂತ ಹೇಳಕ್ ಬಂದೆ. ನೀವೇನು ಕಡಿಮೆ ಮಿನಿಯವರೇ. ಅಜ್ಜಿ ಅತ್ತೆ ಎಲ್ಲ ನಿಮ್ಮ ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತಾರೆ. ಆದರೂ ಅಮೃತ, ನಂಗನ್ಸೋದೇನಂದ್ರೆ ನಿಮ್ಮ ಟ್ಯಾಲೆಂಟ್ ಎಲ್ಲ ಈ ಮನೆ 4 ಗೋಡೆ ಮಧ್ಯೆ ವೇಸ್ಟ್ ಆಗ್ತಾ ಇದೆಯಾ ಅಂತ. ಎಷ್ಟೆಲ್ಲ ಧೈರ್ಯ ಸ್ಥೈರ್ಯ ಇರೋರು ನೀವು. ಈ ಥರ ಮನೆ 4 ಗೋಡೆ ಮಧ್ಯೆ ಕೂರೋದಂದ್ರೆ ಏನರ್ಥ? ಏನಾದರೂ ಹೊಸದಾಗಿ ಎಲ್ರಿಗೂ ಮೋಟಿವೇಟ್ ಆಗೋ ಥರದ್ದು ಶುರು ಮಾಡಿ ರೋಲ್ ಮಾಡೆಲ್ ಅನ್ಸ್ಕೋಬೋದಪ್ಪ. ಏನಂತೀರಾ? ಪ್ರತಿಭೆ ಅನ್ನೋದು 4 ಗೋಡೆ ಮಧ್ಯೆ ಇರೋ ಶೋಕೇಸ್ ಐಟಮ್ ಅಲ್ಲ, ಬಯಲಲ್ಲಿ ಅರಳೋ ಹೂವಿನ ಥರ ಅಮೃತ. ಅದ್ರ ಪರಿಮಳ 4 ಜನಕ್ಕೆ ಗೊತ್ತಾಗ್ಬೇಕಲ್ವಾ? ನಾನೇನು, ನನ್ನ ನೈಪುಣ್ಯ ಎಂಥದ್ದು ಅಂತ ಬಯಲಾಗೋ ಸಮಯ ಹತ್ರ ಬರ್ತಾ ಇದೆ. ನೀವು ಊಹೆನೂ ಕೂಡ ಮಾಡೋದಕ್ಕಾಗದಿರೋಂತಹ ಉಡುಗೊರೆನ ಕೊಡೋದಕ್ಕೆ ನಾನು ತಯಾರು ಮಾಡ್ಕೋತಾ ಇದ್ದೀನಿ. ಬಯಲಾದ ಕ್ಷಣ ನೀವೆಲ್ಲ ಬೆಚ್ಚಿ ಬೀಳ್ತೀರ. ಕಣ್ಣೆದುರು ಎಲ್ಲ ನಡೆಯುತ್ತೆ, ಆದರೂ ಏನೂ ಮಾಡೋಕ್ಕಾಗದೆ ಅಸಹಾಯಕತೆಯಲ್ಲಿ ಒದ್ದಾಡ್ತೀರ. ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇರೋದು. ನೋಡ್ತಾ ಹೋಗಿ. ಏನಮೃತ ಸುಮ್ಮನಾಗ್ಬಿಟ್ರಿ? ನಾನು ಹೇಳಿದ್ ಕರೆಕ್ಟ್ ತಾನೆ? ನಿಮ್ಮ ಪ್ರತಿಭೆ ಪ್ರಪಂಚಕ್ಕೆ ಗೊತ್ತಾಗೋದು ಬೇಡವಾ? ಈ ಮನೇನ, ಈ ಮನೆಯವ್ರನ್ನ ಸಂತೃಪ್ತವಾಗಿಟ್ಕೊಂಡ್ರೆ ಅದೇ ನನ್ನ ಪಾಲಿಗೆ ಸಾಧನೆ, ಅಷ್ಟೇ ನನ್ನ ಪಾಲಿಗೆ ಸಂತೋಷ. ನನಗೆ ಬೇರೆ ಯಾವ ಥರದ ಅಭಿಲಾಷೆಗಳು ಇಲ್ಲ, ಬೇರೆ ಯಾವ ಯೋಚನೆಯೂ ಕೂಡ ನಾನು ಮಾಡಲ್ಲ. ಕೂತ್ಕೊಂಡಿರಿ, ನಿಮಗೆ ಕುಡಿಯೋದಕ್ಕೆ ಏನಾದರೂ ತಂದ್ಕೊಡ್ತೀನಿ. ಓಹೋ, ಏನತ್ತೆಮ್ಮ ಶಾಪಿಂಗ್ ಜೋರಾಗಿ ಮಾಡಿರೋ ಹಾಗಿದೆ. ಅಲ್ಲಿ ಮಾವಿನ ಮೇಳ ನೀಡ್ತಾ ಇದೆಯಲ್ಲ, ಇದು ಒಳ್ಳೆ ಜಾತಿ ಹಣ್ಣಂತೆ ಕಣೆ, ಅದಕ್ಕೆ ತರಿಸ್ದೆ. ನಮ್ ವಿಷ್ಣುಗೆ ಮಾವಿನ ಅಂದ್ರೆ ಪ್ರಾಣ ಅಲ್ವಾ, ಅದಕ್ಕೆ. ಹೇಮ, ನಿನಗೆ ಜ್ಞಾಪಕ ಇದೆಯಾ? ಅವನು ಒಂದೊಂದು ಬುಟ್ಟಿ ಮಾವಿನ ಹಣ್ಣು ತಿಂತ ಇದ್ದ. ಈಗ್ಲೂ ಏನ್ ಕಮ್ಮಿ ಇಲ್ಲ. ಕೊಟ್ಟು ನೋಡಿ, ಇಷ್ಟು ಮಾವಿನ ಹಣ್ಣ ಬೆಳಗ್ಗೆ ಆಗೋಷ್ಟೊಳಗೆ ಎಷ್ಟು ಮಿಕ್ಕಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ತಿನ್ಲಿ ಬಿಡೆ, ಮಕ್ಕಳು ತಿಂದು ಉಂಡು ಚೆನ್ನಾಗಿರ್ಬೇಕು. ಒಂದ್ ಕೆಲಸ ಮಾಡು, ರಾತ್ರಿ ಬಿಸಿ ಬಿಸಿಯಾಗಿ ಪೂರಿ ಮಾಡು. ವಿಷ್ಣುಗೆ ಸೀಕರಡೆ ಅಂದ್ರೆ ತುಂಬಾ ಇಷ್ಟ, ನಾನ್ ಮಾಡ್ತೀನಿ. ಪಾಪ ಮಗು ತಿಂದೆ. ಆಹಾ, ಮಗು ಅಂತೆ ಮಗು. ಅತ್ತೆಮ್ಮ, ನಿಮ್ ಮಗಂಗೆ ಮೊಮ್ಮಗುನ ಎತ್ತಾಡ್ಸೋ ವಯಸ್ಸಾಗಿದೆ, ತಿಳ್ಕೊಳ್ಳಿ. ನೋಡು, ತಾಯಿಗೆ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಅವ್ರಿಗೆ ಮಗುನೇ. ಅಲ್ಲ ಅತ್ತೆಮ್ಮ, ಈಗ ತಾನೇ ಊಟ ಆಗಿದೆ, ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೋಬಾರ್ದಾ? ರೆಸ್ಟ್ ತಗೊಳ್ಳಿ. ಏನೇ ನೀನು, ಹಣ್ಣೆ ಹೆಚ್ಚೋದು ಒಂದು ದೊಡ್ಡ ಕೆಲಸನಾ? ನಮ್ಮ ಕಾಲದಲ್ಲಿ ಹೋಗಿ ಬೆಟ್ಟ ಎತ್ಕೊಂಡು ಬಂದ್ರೆ ಎತ್ಕೊಂಡು ಬರ್ತಾ ಇದ್ವಿ. ಇದೊಂದು ದೊಡ್ಡ ಕೆಲಸನಾ? ಅಯ್ಯೋ, ಅದೆಲ್ಲ ಇರ್ಲಿ, ಮತ್ತೊಬ್ಬ ನೀ ಪಾತ್ರೆ ತಗೊಂಡ ಹೋಗಿ. ಅಯ್ಯೋ, ಅತ್ತೆಮ್ಮ ಏನ್ ಮಾಡ್ಕೊಂಡ್ರಿ ನೀವು?
ಅಜ್ಜಿ ಏನಿದು ಇಷ್ಟೊಂದು ರಕ್ತ ಬರ್ತಾ ಇದೆ ನೋಡ್ಕೊಂಡು ಹೆಚ್ಚತ್ತಾನೆ